ದುಃಖ ನೋವನ್ನ ಯಾರೋ ದೂರದವ್ರು ಕೊಟ್ರೆ ಸಹಿಸ್ಕೋಬಹುದು. ಆದ್ರೆ ನಮ್ಮೋರೇ ನಮಗ್ ದುಃಖ ಕೊಟ್ರೆ ಹೆಂಗ್ರಿ ಸಹಿಸ್ಕೊಳ್ಳೋದು? ಒಂದು ಕಬ್ಬಿಣದ ಅಂಗಡಿ, ಒಂದು ಚಿನ್ನದ ಅಂಗಡಿ, ಎರಡು ಅಕ್ಕಪಕ್ಕ ಇದ್ವಂತೆ. ಸಹಜವಾಗಿ ಕಬ್ಬಿಣದ ಅಂಗಡಿಲೂ ಕೆಲಸ ನಡೀತಿತ್ತು, ಚಿನ್ನದ ಅಂಗಡಿಲೂ ಕೆಲಸ ನಡೀತಿತ್ತು. ಇವತ್ತೆಲ್ಲ ಬಿಡ್ರಿ, ಸ್ವಲ್ಪ ಗಾಜು ಗೀಜೆಲ್ಲ ಹಾಕೊಂಡು 1 ಮಿಲಿ ಚಿನ್ನನು ಆಚೆಗೆ ಹೋಗ್ದಂಗೆ ನೋಡ್ಕೊತಾರೆ. ಆದ್ರೆ ಅವತ್ತಿನ ಕಾಲದಲ್ಲಿ ಸ್ವಲ್ಪ ಚಿನ್ನಗೆಲ್ಸ ಮಾಡೋರು ಕೂಡ ಅಕ್ಸಾಲಿಗರು. ಅಷ್ಟೆಲ್ಲ ಏನು ತುಂಬಾನೇ ಅಷ್ಟರ ಮಟ್ಟದ ಮುತುವರ್ಜಿ ಇರಲಿಲ್ಲ, ಅಷ್ಟೊಂದು ಸೆಕ್ಯೂರಿಟಿ ಇರಲಿಲ್ಲ. ಯಾರೊಬ್ಬ ಅಕ್ಕಸಾಲಿಗ ಆಭರಣ ಮಾಡ್ಲಿಕ್ಕೆ ಸುತ್ತಿಗೆಯಿಂದ ಚಿನ್ನ ಹೊಡೀತಿದ್ದ. ಆ ಪೆಟ್ಟು ಬಿದ್ದು ಒಂದು ಚಿನ್ನದ ಚೂರು ಅಲ್ಲಿಂದ ಆರಿ ಕಬ್ಬಿಣದ ಅಂಗಡಿ ಒಳಗೆ ಬೀಳ್ತಂತೆ. ಆ ಕಬ್ಬಿಣ ಕೇಳ್ತಂತೆ, ಏನೋ ಚಿನ್ನ, ನಮ್ಮ ಅಂಗಡಿಗೆ ಬಂದೆ ಅಂತ. ಓ, ಏನ್ ಮಾಡ್ತೀಯಪ್ಪ, ಯಾರನೋ ಚಂದ ಕಾಣಿಸೋಕೆ ನಮಗ್ ಕೆಚ್ತಾರ ಕಣಯ್ಯ, ಯಾರೋ ಮೆರಿಕೆ ನಮಗ್ ನೋವು ಕೊಡ್ತಾರ ಕಣಯ್ಯ. ಅದರಲ್ಲೂ ಕಬ್ಬಿಣ ನಿಮ್ಮೋರು, ಅವರೆಲ್ಲ ನಿಮ್ಮೋರು ಕೆತ್ತಾರೆ, ನಮ್ಗೆ ಹೊಸಿ ನೋವು ಕೊಟ್ಟಾರೆ ಅವರು, ನಿಮ್ಮೋರು ಸರಿ ಇಲ್ಲ. ಅದಕ್ಕೆ ಕಬ್ಬಿಣ ಹೇಳ್ತಂತೆ, ಚಿನ್ನವೇ, ನಿನ್ನನ್ನ ನಮ್ಮೂರ್ ಕೆಚ್ಚುತ್ತಾರೆ, ನೋವಾಯ್ತದೆ ಅಂತ ನೀನ್ ನನಗೆ ಹೇಳ್ತಾ ಇದ್ದೆ, ಕೇಳುಕ್ ಚಂದ. ಆದ್ರೆ ಒಂದ್ ಸತ್ಯ ಗೊತ್ತಾ, ನಮ್ಮೂರು ನಮ್ನು ಕೆತ್ತಾರೆ ಕಣೆ ಹಾಕೊಂಡು. ನಾವೆಂಗ ಸಹಿಸ್ಕೋದು? ಯಾರೋ ಹೊಡೆದ್ರೆ ಮೂರನೇವರು ಸಹಿಸ್ಕೋಬಹುದು. ಹೊಡ ಹುಟ್ಟಿ ತಮ್ಮ ಹೊಡೆದಾಗ್ತಾನೆ ಅಣ್ಣನ ತಮ್ಮ ಹೊಡೆದಾಗ್ತಾನೆ. ಸಮಾಜದಲ್ಲಿ ಭಯ ಶುರುವಾಗ್ಬಿಟ್ಟದೆ. ನಮ್ಮ ಹುಡುಗ ಮದುವೆ ಸೆಟ್ ಆಗದೆ, ಅವೆಣ್ಣು ವೆಡ್ಡಿಂಗ್ ಶೂಟಿಂಗ್ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬೆಟ್ಟಕ್ಕೆ ಕರ್ಕೊಯ್ತೀನಿ ಅಂತ ಅವಳು, ನಿನ್ ತಮ್ಮಯ್ಯ ಬರೋಲ್ಲೆ ಅಂತೀವನು. ನಾನು ಓಲ ಅಂದ್ರೆ ಸುಮೀರಣೋ ಮೊನ್ನೆ ಒಬ್ಳು ಬೆಡ್ತೀನಿ ತಳ್ಬಿಟ್ಟವಳೆ ಮಾಡ್ಕಾಯನಾಗ. ಇವನು ಇಲ್ಲ, ಎಲ್ಲಾರ ಬೈಲಲ್ಲಿ ಮಾಡಿಸ್ಕೋಬೇಕು ವೆಡ್ಡಿಂಗ್ ಶೂಟು ಅಂತ. ಬೈಲಲ್ಲಿ ಚೆನ್ನಾಗಿ ಕಾಣೋದಿಲ್ಲ, ನದಿ ಪಕ್ಕಕ್ಕೆ ಮೇಲೆ ಬೆಟ್ಟದ ಮ್ಯಾಕೋಮ ಅಂತ ಅವಳು. ಎಡು ಡೇಂಜರು ಅಂತೀವನು. ಏನ್ ಮಾಡುದ್ರಿ? ಯಾರು ನಂಬೋದು? ತನಗ ಮದುವೆ ಇಷ್ಟ ಇಲ್ಲ ಅಂದ್ರೆ ಅವ್ರ ಅಪ್ಪ ಅವಂಗೆ ಹೇಳ್ಬೇಕು, ವಿರೋಧ ಮಾಡ್ಬೇಕು. ಪ್ರೀತಿಸ್ತವನ ಜೊತೆ ಹೋದ್ರೆ ಆಯ್ತು, 1 ತಿಂಗಳ ಮೇಲೆ ಬಂದು ಅವರೇ ಒಪ್ಕೊಂತಾರೆ. ಆದ್ರೆ ಮದುವೆ ಅನ್ನೋ ಆಸೆಗೆ ಬಂದ ಅಮಾಯಕನ ಜೀವ ತೆಗೆದ್ಬಿಟ್ರೆ ಏನ್ ಮಾಡೋದು? ಹೆಂಗ್ ನಂಬೋದು? ಎಲ್ಲಿ ಹೋಗೋದು? ಎಲ್ಲಿ ಬರೋದು? ಮನೆ ಒಂದ್ಸತಿ ಒಂದು ಟ್ರೈನಲ್ಲಿ ಬಾಗಿಲಚ್ಚು ವಿಷಯಕ್ಕೆ ಚಾಕಕ್ಕೆ ಸಾಯಿಸೋಣ, ಒಂದ್ ಸಣ್ಣ ವಿಚಾರ ಅದು. ಈ ಸಮಾಜದಲ್ಲಿ ಸಮಸ್ಯೆಗಳು 1000 ಇದಾವ್ರಿ, ಬೆಳಕಾಯ್ತಲೆ. ಸಮಸ್ಯೆಗೆಲ್ಲ ಸಾಯಿಸ್ತಾ ಹೋಗ್ಬಿಟ್ರೆ ಏನಪ್ಪ ಮಾಡುದು ಈಗ ಅನ್ನಂಗಾಯ್ತು. ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ, ರಸ್ತೆಯಲ್ಲಿ ಹೋಗುವಾಗ ಯಾರ ಬಂದು ಗುದ್ದಿದ್ರೆ ಸ್ಕೂಟರ್ ಗಿಟ್ರಲ್ಲಿ ಬಿದ್ದಿ ಕೆಳಗ್ ಬಿದ್ದವ್ರು ಎದ್ ನಿಂತ್ಕೊಂಡು ಆಯ್ತು ಹೋಗಪ್ಪ ನೀನ್ ನೋಡ್ಲೇ ಇಲ್ಲ ನಾನು ಅನ್ಬೇಕು. ಜೋರಾಗೇನ ಕೇಳ್ಬಿಟ್ರೆ ಇನ್ನೊಂದ್ಸತಿ ಹತ್ತಿನ ಬಂದು ಗುದ್ಬಿಟ್ಟು ಸಾಯಿಸೇ ಬಿಡ್ತಾನೆ, ಇವನ್ ಸಾಕ್ಷಿಯೇ ಬೇಡ ಇರೋದು ಅಂತ. ದುಷ್ಟನ ಕಂಡ್ರೆ ದೂರ ಇರೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಅದಕ್ಕೆ ನೋವುಗಳು ವ್ಯಾವಹಾರಿಕವಾಗಿ ಬರ್ಲಿ, ನಷ್ಟದಲ್ಲಿ ನೋವಾಗ್ಲಿ, ಯಾರಿಗಾರ ಹೇಳ್ಕೋಬಹುದು ವ್ಯಾಪಾರ ನಷ್ಟ ಆಯ್ತು ಅಂತ. ಇಲ್ಲ ಯಾರೋ ಒಬ್ಬ 3ನೇ ವ್ಯಕ್ತಿ ನೋವು ಕೊಟ್ರೆ ಹೆಂಡತಿ ಮಕ್ಕಳಿಗೆ ಹೇಳ್ಬೋದು, ನೋಡಂಗ್ ಮಾಡ್ತಿದ್ದಾನೆ ಅಂತ. ಆದ್ರೆ ನಾವು ನಂಬುದವ್ರು, ನಾವು ಪ್ರೀತಿಸ್ತವ್ರು, ನಾವು ಅಪಾರವಾದಂತ ವಿಶ್ವಾಸ ಇಟ್ಟವ್ರು ನೋವು ಕೊಟ್ರೆ ಯಾರಿಗೆ ಹೇಳೋದು? ಅದಕ್ಕೆ ಯಾವತ್ತು ಪ್ರೀತಿ ತೋರುವ, ಸಾಧ್ಯವಾದ್ರೆ ಸಹಾಯ ಮಾಡುವ, ಇಲ್ಲೇ ಹೋದ್ರೆ ಸುಮ್ಮನಾರು ಇರುವ ಕಣ್ರಿ. ಒಬ್ರು ನೋವು ಕೊಟ್ಟು ನಾವ್ಯಾಕ್ರೆ ಪಾಪಕ್ಕೆ ಈಡಾಗುವ? ನೋಡಿ, ಇವತ್ತು ತನ್ನ 39 ವರ್ಷದ ಜೀವಿತ ಅವಧಿಯನ್ನ ನಮ್ಮ ಅಶ್ವಿನಿ ಅವರು ಮುಗಿಸ್ಕೊಂಡಿದ್ದಾರೆ. ತಂದೆ ತಾಯಿ ಮುಂದೆ ಮಗಳು ಮಣ್ಣಾಗಿರೋದು ಇವತ್ತು. ಆ ಮಕ್ಕಳು, ಆ ಪತಿ, ತಂದೆ ತಾಯಿ, ಹಾಗೆ ಅತ್ತೆ, ಇವರೆಲ್ಲರ ಮುಂದೆ ಬಾಳೆ ಬದುಕಬೇಕಾದ ಜೀವ ಭಗವಂತನ ಸೇರ್ತಾ ಇದೆ. ಆ ತಾಯಿಗೆ, ಅಶ್ವಿನಿ ಅವರಿಗೆ, ಆ ಪ್ರೀತಿಯ ಸಹೋದರಿಗೆ ನಮ್ಮೆಲ್ಲರ ಅಶ್ರುತರ್ಪಣವನ್ನ ಸಲ್ಲಿಸೋಣ ಈ ಮೂಲಕ. ಕಟ್ಟಿದ ಕನಸುಗಳು ಕರಗಿ ಹೋದವೇ,
ಆಸೆಗಳು ಮರೆಯಾದವೇ. ಕಟ್ಟಿದ ಕನಸುಗಳು ಕರಗಿ ಹೋದವೇ, ನೂರಾರು ಆಸೆಗಳು ಮರೆಯಾದವೇ. ತಂಗಿ ಅಶ್ವಿನಿ ಅವ್ವ ಈ ಜಗ ಬಿಟ್ಟು ಹೊರಟೆ, ತಂಗಿ ಅಶ್ವಿನಿ ಅವ್ವ ಈ ಜಗ ಬಿಟ್ಟು ಹೊರಟೇನವ್ವ, ಈ ಲೋಕ ಬಿಟ್ಟು ಹೊರಟೇನವ್ವ. ನೂರಾರು ಆಸೆಗಳು ಕರಗಿ ಹೋದವೇ, ನಮ್ಮ ಬಿಟ್ಟು ಅಶ್ವಿನಿ ದೂರವಾದರೆ. ಬರಿದಾಗಿ ಹೋಯಿತವ್ವ ನಿನ್ನ ಬಂಗಾರದಂತ ಮನೆ, ಬರಿದಾಗಿ ಹೋಯಿತವ್ವ ನಿನ್ನ ಬಂಗಾರದಂತ ಮನೆ. ರಾಘವೇಂದ್ರನ ಕೈ ಹಿಡಿದ ಸತಿನಿ ಮಣ್ಣ ಮಡಿಲ ಸೇರಿದೆ, ರಾಘವೇಂದ್ರನ ಕೈ ಹಿಡಿದ ಸತಿನಿ ಮಂಡಿನ ಮಡಿಲ ಸೇರಿದೆ. ಕಟ್ಟಿದ ಕನಸುಗಳು ಚೂರಾದವೇ, ನೂರಾರು ಆಸೆಗಳು ಮರೆಯಾದವೇ. ಬಾಳಿ ಬದುಕಬೇಕಾದ ತಂಗಿ ಅಶ್ವಿನಿಯವ್ವ ನಮ್ಮ ಬಿಟ್ಟು ದೂರಾದಳೆ, ನಮ್ಮ ಬಿಟ್ಟು ದೂರಾದಳೆ. ಪ್ರೀತಿಯ ರಕ್ಷಾಲಿಖಿತ ಅಮ್ಮನ ನೆನೆದು ಅಳುತ್ತಾರಲ್ಲೇ, ನಿನ್ನ ಮುದ್ದಾದ ಮಕ್ಕಳು ಇನ್ನ ಅಮ್ಮ ಎಂದು ಯಾರ ಕರೆದಾರವ್ವ. ಎಲ್ಲಿ ಕುಳಿತು ನೋಡುತ್ತಿರುವೆ ನಿನ್ನ ಮಕ್ಕಳ ಅಶ್ವಿನಿಯಮ್ಮ, ಎಲ್ಲಿ ಕುಳಿತು ನೋಡುತ್ತಿರುವೆ ನಿನ್ನ ಪತಿದೇವರ ಅಶ್ವಿನಿಯಮ್ಮ, ಪತಿದೇವರ ಅಶ್ವಿನಿಯಮ್ಮ. ಕಟ್ಟಿದ ಕನಸುಗಳು ಚೂರಾದವೇ, ನೂರಾರು ಆಸೆಗಳು ಮರೆಯಾದವೇ. ಅಂದದ ನಿನ್ನ ಸಂಸಾರದ ಮೇಲೆ ಯಾರು ಕಣ್ಣು ಬಿತ್ತೆ ತಂಗವ್ವ, ಚಂದದ ನಿನ್ನ ಸಂಸಾರದ ಮೇಲೆ ಯಾರ ಕಣ್ಣು ಬಿತ್ತೆ ನನ್ನವ್ವ. ಆನಂದ ತುಂಬಿದ ಮನೆ ಒಳಗಿಂದೋ ಕಣ್ಣೀರ ಒಳರಿತೋ, ನೆಮ್ಮದಿಯ ಗೂಡಿನ ಒಳಗೆ ಇದ್ದೋ ಕೆಟ್ಟಾದ ಮಳೆ ಸುರಿತೋ.
ಹೋಯಿತೋ ಕಟ್ಟಿದ ಕನಸುಗಳು ಚೋರಾದವೇ ನೂರಾರು ಆಸೆಗಳು